ಹಾಯ್ ಫ್ರೆಂಡ್ಸ್, ರಾಜ್ಯದ ಟಾಪ್ ಲಿಂಗಾಯತ ನಾಯಕರು ಯಾರು? ಯಾವ ಪಕ್ಷದಲ್ಲಿ ಹೆಚ್ಚು ಲಿಂಗಾಯತ ನಾಯಕರು ಇದ್ದಾರೆ? ಮಹಿಳಾ ಲಿಂಗಾಯತ ನಾಯಕಿಯರು ಯಾರು? ಲಿಂಗಾಯತ ಸಮುದಾಯದ ಉತ್ತರಾಧಿಕಾರಿ ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. BS ಯಡಿಯೂರಪ್ಪ ಅಂಡ್ ಸನ್ಸ್. ಬಿಜೆಪಿ ಹಿರಿಯ ನಾಯಕ BS ಯಡಿಯೂರಪ್ಪ ಶಿಕಾರಿಪುರದಿಂದ 8 ಸಲ ಶಾಸಕರಾಗಿದ್ರು. ಶಿವಮೊಗ್ಗದಿಂದ 1 ಸಲ ಸಂಸದರೂ ಆಗಿದ್ರು. 4 ಸಲ CM ಆಗಿ, DCM ಆಗಿ, ವಿಧಾನಸಭೆ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಇವರ ಮಗ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ರೆ, ರಾಘವೇಂದ್ರ 3 ಸಲ ಸಂಸದ ಮತ್ತು 1 ಸಲ ಶಾಸಕರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅಂಡ್ ಸನ್ಸ್. ಕಾಂಗ್ರೆಸ್ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ. ಇವರು 6 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಇವರ ಮಗ SS ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರದಿಂದ 4 ಸಲ ಗೆದ್ದು ವಿಧಾನಸಭೆಗೆ ಬಂದಿದ್ದಾರೆ. 3 ಸಲ ಸಚಿವರಾಗಿದ್ದಾರೆ. MB ಪಾಟೀಲ್. ಕಾಂಗ್ರೆಸ್ನ ಲಿಂಗಾಯತ ನಾಯಕ MB ಪಾಟೀಲ್. ಬಬಲೇಶ್ವರ ಶಾಸಕರಾಗಿರೋ ಇವರು 6 ಸಲ ವಿಧಾನಸಭೆಗೆ, 1 ಸಲ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಈಗ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ. ಬಿಜೆಪಿ ನಾಯಕ ಬಸವರಾಜ ಬೊಮ್ಮಾಯಿ ಜನತಾದಳ JDUನಲ್ಲೆಲ್ಲ ಇದ್ದು ಬಂದಿದ್ರು. ಈಗ ಶಿಗ್ಗಾವಿ ಕ್ಷೇತ್ರದ ಶಾಸಕರಾಗಿರೋ ಇವರು 5 ಸಲ ಶಾಸಕರಾಗಿದ್ದಾರೆ. ಸಚಿವರಾಗಿ, CM ಆಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರದ ಶಾಸಕ. ಇವರು 3 ಸಲ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ. 2 ಸಲ ಸಂಸದರೂ ಆಗಿದ್ದಾರೆ. ಕೇಂದ್ರದಲ್ಲಿ ಸಚಿವರಾದ ಅನುಭವವೂ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್. ಕಾಂಗ್ರೆಸ್ನ ಪ್ರಭಾವಿ ಲಿಂಗಾಯತ ಲೇಡಿ ಲೀಡರ್ ಈ ಲಕ್ಷ್ಮೀ ಹೆಬ್ಬಾಳ್ಕರ್. ಇವರು 2015ರಲ್ಲಿ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆಯೂ ಆಗಿದ್ರು. 2 ಸಲ ಬೆಳಗಾವಿ ಗ್ರಾಮೀಣ ವಿಧಾನಸಭೆಯಿಂದ ವಿನ್ ಆಗಿರೋ ಲಕ್ಷ್ಮಿ ಈಗ ಸಚಿವೆ ಆಗಿದ್ದಾರೆ. ಈಶ್ವರ್ ಖಂಡ್ರೆ. ಕಾಂಗ್ರೆಸ್ನ ಪ್ರಭಾವಿ ಲಿಂಗಾಯತ ನಾಯಕ ಈಶ್ವರ್ ಖಂಡ್ರೆ ಬಾಲ್ಕಿಯಿಂದ 4 ಸಲ ವಿಧಾನಸಭೆಗೆ ಬಂದಿದ್ದಾರೆ. 2 ಸಲ ಸಚಿವರಾಗಿದ್ದು, KPCC ಕಾರ್ಯಾಧ್ಯಕ್ಷರಾಗಿಯೂ ಇವರು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಪ್ರಸ್ತುತ ಸಚಿವರಾಗಿರೋ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೇಡಂ ಕ್ಷೇತ್ರದಿಂದ 4 ಸಲ ಶಾಸಕರಾಗಿದ್ದಾರೆ. 2 ಸಲ ಸಚಿವರೂ ಆಗಿದ್ದಾರೆ. ಶರಣಬಸಪ್ಪ. ಕಾಂಗ್ರೆಸ್ನ ಲಿಂಗಾಯತ ನಾಯಕರಲ್ಲಿ ಇವರು ಕೂಡ ಒಬ್ರು. ಇವರು ಶಹಾಪುರ ಕ್ಷೇತ್ರದಿಂದ 5 ಸಲ ಶಾಸಕರಾಗಿದ್ದು, 2 ಸಲ ಸಚಿವರೂ ಆಗಿದ್ದಾರೆ. ಶಿವಾನಂದ ಪಾಟೀಲ್. ಕಾಂಗ್ರೆಸ್ ನಾಯಕರಾದ ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿಯ ಶಾಸಕ. 6 ಬಾರಿ ಶಾಸಕರಾಗಿರುವ ಇವರು 2 ಸಲ ಸಚಿವರೂ ಆಗಿದ್ದಾರೆ. ಜೊಲ್ಲೆ ದಂಪತಿ. ಬಿಜೆಪಿ ನಾಯಕಿ ಶಶಿಕಲಾ ಜೊಲ್ಲೆ 3 ಸಲ ನಿಪ್ಪಾಣಿ ಕ್ಷೇತ್ರದಿಂದ ಗೆದ್ದಿದ್ರು. ಹಿಂದಿನ ಸರ್ಕಾರದಲ್ಲಿ ಸಚಿವೆಯೂ ಆಗಿದ್ರು. ಇವರ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ ಸಂಸದರಾಗಿದ್ದಾರೆ. ವಿ ಸೋಮಣ್ಣ. ಬಿಜೆಪಿ ನಾಯಕ ಸೋಮಣ್ಣ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಒಟ್ಟು 5 ಸಲ ಶಾಸಕರಾಗಿ, ಒಮ್ಮೆ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. 2 ಸಲ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಇದೆ. ಜಗದೀಶ್ ಶೆಟ್ಟರ್. ಟಿಕೆಟ್ ಕೊಡ್ಲಿಲ್ಲ ಅಂತ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ ನಾಯಕ ಜಗದೀಶ್ ಶೆಟ್ಟರ್. ಇವರು 6 ಸಲ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ. 1 ಸಲ CM ಆಗಿ, 2 ಸಲ ಸಚಿವರಾಗಿ, ವಿಧಾನಸಭೆ ವಿಪಕ್ಷ ನಾಯಕರಾಗಿ, ಸ್ಪೀಕರ್ ಆಗಿಯೂ ಕೆಲಸ ಮಾಡಿರೋ ಅನುಭವ ಇವರಿಗಿದೆ. ಲಕ್ಷ್ಮಣ್ ಸವದಿ. ಕಳೆದ ಚುನಾವಣೆ ಟೈಮಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ ಲಕ್ಷ್ಮಣ್ ಸವದಿ ಕೂಡ ಲಿಂಗಾಯತ ನಾಯಕ. ಇವರು ಅಥಣಿ ಕ್ಷೇತ್ರದಿಂದ 4 ಸಲ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. 2 ಸಲ ಸಚಿವರಾಗಿ, DCM ಆಗಿಯೂ ಕೆಲಸ ಮಾಡಿದ್ದಾರೆ. ಮಂಗಳ ಸುರೇಶ್ ಅಂಗಡಿ. ಬಿಜೆಪಿ ನಾಯಕ ಸುರೇಶ್ ಅಂಗಡಿ 2004ರಿಂದ ನಿರಂತರವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ವಿನ್ ಆಗ್ತಾ ಬಂದಿದ್ರು. ಆದ್ರೆ 2020ರಲ್ಲಿ ಸುರೇಶ್ ಅಂಗಡಿ ಸಾವನ್ನಪ್ಪಿದಾಗ ಆ ಕ್ಷೇತ್ರದಲ್ಲಿ ಪತ್ನಿ ಮಂಗಳಾ ಸುರೇಶ್ ಸ್ಪರ್ಧಿಸಿ ವಿನ್ ಆದ್ರು. ಭಗವಂತ್ ಖೂಬಾ. ಬಿಜೆಪಿ ನಾಯಕ ಭಗವಂತ್ ಖೂಬಾ 2014ರಿಂದ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ. ಸದ್ಯ ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯ ಖಾತೆ ಸಚಿವರೂ ಆಗಿದ್ದಾರೆ. GM ಸಿದ್ದೇಶ್ವರ್. ಬಿಜೆಪಿ ನಾಯಕರಾದ ಇವರು 2004ರಿಂದ ದಾವಣಗೆರೆ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆಗ್ತಾ ಬಂದಿದ್ದಾರೆ. 4 ಸಲ ಸಂಸದರಾಗಿರೋ ಅನುಭವ ಇವರಿಗಿದೆ. JC ಮಾಧುಸ್ವಾಮಿ.
ಬಿಜೆಪಿ ಲಿಂಗಾಯತ ನಾಯಕ ಜೆಸಿ ಮಾಧುಸ್ವಾಮಿ ಇವರು ಚಿಕ್ಕನಾಯಕನಹಳ್ಳಿಯಿಂದ 4 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಸಿಸಿ ಪಾಟೀಲ್ ಬಿಜೆಪಿ ಲಿಂಗಾಯತ ನಾಯಕ ಸಿಸಿ ಪಾಟೀಲ್ ನರಗುಂದ ಶಾಸಕರಾಗಿದ್ದಾರೆ. 4 ಸಲ ವಿಧಾನಸಭೆಗೆ ಆಯ್ಕೆಯಾಗಿರೋ ಇವರು ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಮುರುಗೇಶ್ ನಿರಾಣಿ ಇವರು ಕೂಡ ಬಿಜೆಪಿಯ ಲಿಂಗಾಯತ ಸೀನಿಯರ್ ಲೀಡರ್. 3 ಬಾರಿ ಶಾಸಕರಾಗಿರೋ ಇವರು 2 ಸಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಬಿಸಿ ಪಾಟೀಲ್ ಬಿಜೆಪಿಯ ಲಿಂಗಾಯತ ನಾಯಕ ಬಿಸಿ ಪಾಟೀಲ್ 4 ಸಲ ಹಿರೇಕೆರೂರಿನಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಭೀಮನಗೌಡ ಪಾಟೀಲ್ ಜೆಡಿಎಸ್ ಲಿಂಗಾಯತ ನಾಯಕರಲ್ಲಿ ಒಬ್ಬರು ಈ ಭೀಮನಗೌಡ ಪಾಟೀಲ್. ಇವರು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಶರಣಗೌಡ ಕಂದಕೂರು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು. ಇಲ್ಲಿ ನಾಗನಗೌಡ ಕಂದಕೂರು ಶಾಸಕ ಆಗಿದ್ರು. ಆದ್ರೆ ಈ ಸಲ ಅವರ ಮಗ ಶರಣಗೌಡಗೆ ಜೆಡಿಎಸ್ ಟಿಕೆಟ್ ಕೊಟ್ಟಿತ್ತು. ಎಂಪಿ ರೇಣುಕಾಚಾರ್ಯ ಬಿಜೆಪಿ ನಾಯಕ ಎಂಪಿ ರೇಣುಕಾಚಾರ್ಯ ಹೊನ್ನಾಳಿಯಿಂದ 3 ಸಲ ವಿಧಾನಸಭೆಗೆ ಆಯ್ಕೆ ಆಗಿದ್ರು. ಇವರು ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ ನಾಯಕ ಈ ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರದಿಂದ 6 ಸಲ ಶಾಸಕರಾಗಿದ್ದು 1 ಸಲ ಸಂಸದರೂ ಆಗಿದ್ದಾರೆ. 2 ಸಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ರಾಜ್ಯದ ಟಾಪ್ ಲಿಂಗಾಯತ ರಾಜಕಾರಣಿಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರಲ್ಲಿ ಲಿಂಗಾಯತ ಸಮುದಾಯದ ಉತ್ತರಾಧಿಕಾರಿ ಯಾರಾಗಬಹುದು, ಯಾರು ಹೆಚ್ಚು ಪ್ರಭಾವಿ, ಈ ಬಗ್ಗೆ ನಿಮ್ಗೆ ಏನ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.